ದೇವಲಘಾಣಗಾಪುರ ದತ್ತ ಮಹಾರಾಜನ ಸನ್ನಿಧಿಯಲ್ಲಿ ಪೂಜಾರಿಗಳು ಪರಸ್ಪರ ಬಡಿದಾಡಿಕೊಂಡಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸದಾ ಒಂದಿಲ್ಲೊಂದು ಸಮಸ್ಯೆಯಿಂದ ಸುದ್ದಿಯಲ್ಲಿರ್ತಕ್ಕಂಥ ಈ ದತ್ತ ಮಹಾರಾಜರ ಕ್ಷೇತ್ರಕ್ಕೆ ದಿನ ಬೆಳಗಾದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ದರ್ಶನ ಮಾಡೋದು. ಆದ್ರೆ ಸಾವಿರಾರು ಭಕ್ತರ ಮಧ್ಯೆನೆ ನಿನ್ನೆ ಹುಣ್ಣಿಮೆ ಇರತಕ್ಕಂತ ಸಂದರ್ಭದಲ್ಲಿ ಪೂಜಾರಿಗಳು ಬಡದಾಡಿಕೊಂಡಿರ್ತಕ್ಕಂತ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು, ಪ್ರಮುಖವಾಗಿರ್ತಕ್ಕಂಥ ಕಾರಣ ತಿಳಿದು ಬಂದಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಇಲ್ಲಿ ದುಡ್ಡಿನ ಪ್ರಭಾವ ಸಾಕಷ್ಟು ಪ್ರಮಾಣದಲ್ಲಿ ಬೀರಿದೆ ಅಂತ. ಸದಾ ಈ ಒಂದು ಕ್ಷೇತ್ರಕ್ಕೆ ಬರ್ತಿರ್ತಕ್ಕಂಥ ಹರಿದು ಬರ್ತಿರ್ತಕ್ಕಂಥ ದೇಣಿಗೆ ಸಾಕಷ್ಟು ಸಂಘರ್ಷಗಳಿಗೆ ಕಾರಣವಾಗ್ತಾ ಇರುತ್ತೆ ಸದಾ. ಇನ್ನು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಸರ್ಕಾರವಾಗ್ಲಿ, ಸ್ಥಳೀಯ ಆಡಳಿತ, ಜಿಲ್ಲಾಡಳಿತ ಮೌನ ಜಾಣ ನಡೆಯನ್ನು ವಹಿಸುತ್ತೆ. ಪ್ರತಿ ಬಾರಿಯೂ ಕೂಡ ಏನಾದ್ರೂ ಸಮಸ್ಯೆ ಆದ್ರೆ ಇಮಿಡಿಯೇಟ್ ಆಗಿ ಹೋಗೋದು, ಒಂದು ಅರ್ಧ ಗಂಟೆ ಇದ್ದು ಬರುವ ಪ್ರವೃತ್ತಿ ಸಾಕಷ್ಟು ದಿನಗಳಿಂದ ಬಂದಿದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ದೇವರನ್ನ ಪೂಜೆ ಮಾಡ್ತಿರ್ತಕ್ಕಂಥ ಅರ್ಚಕರು, ಪೂಜಾರಿಗಳು ಬಡದಾಡಿಕೊಳ್ಳುವ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಇಲ್ಲಿಯೂ ಕೂಡ ಪ್ರಮುಖವಾಗಿ ದುಡ್ಡೇ ಕಾರಣ ಅಂತ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಯಾಕಂತ ಕೇಳಿದ್ರೆ ಪೂಜಾರಿ ದೇವರನ್ನ ಪೂಜೆ ಮಾಡ್ತಿರ್ತಕ್ಕಂಥವ್ರು, ಅಲ್ಲಿ ಬಂದಿರ್ತಕ್ಕಂಥ ಎಷ್ಟೋ ಸಾವಿರಾರು ಭಕ್ತರು ಆ ದೇವರ ರೂಪದಲ್ಲಿ ಅರ್ಚಕರನ್ನ ನೋಡ್ತಾರೆ, ಅವರಿಗೆ ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ, ಅವರಿಗೆ ದೇಣಿಗೆ ಕೂಡ ನೀಡ್ತಾರೆ. ಅದೊಂದು ಅವರ ವೃತ್ತಿ ಇದೆ, ಕೊಡ್ತಾರೋ ಬಿಡ್ತಾರೋ ಭಕ್ತಾದಿಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದ್ರೆ ದೇವರ ಸನ್ನಿಧಿಯಲ್ಲಿ, ದತ್ತನ ಸನ್ನಿಧಿಯಲ್ಲೇ ನೀವು ಪರಸ್ಪರ ಬಡದಾಡಿಕೊಳ್ಳಿಕ್ಕೆ ಕಾರಣ ಏನು? ಇಂಥವರ ವಿರುದ್ಧ ಜಿಲ್ಲಾಡಳಿತ ಜೊತೆಗೆ ಸ್ಥಳೀಯ ಆಡಳಿತ ಯಾಕ ಮೌನ ಜಾಣ ನಡೆ ವಹಿಸುತ್ತೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೋ ಬೇಡವೋ ನೀವೇ ಹೇಳಿ. ಯಾಕೆ ಅಂದ್ರೆ ಇಲ್ಲಿ ದುಡ್ಡು ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಯಾರ ವಿರೋಧಿಗಳು ಅಲ್ಲಿ ಧ್ವನಿ ಎತ್ತಾರೋ ಅವರನ್ನ ದುಡ್ಡು ಕೊಟ್ಟು ಬಾಯಿ ಮುಚ್ಚಿರ್ತಕ್ಕಂಥ ಕೆಲಸ ಅಲ್ಲಿ ಸದಾ ನಡೀತಾನೆ ಇರುತ್ತೆ. ಈಗಲೂ ಕೂಡ ಅದೇ ಪರಿಸ್ಥಿತಿ ಆಗಿದೆ ಅಂತ ನನಗನಿಸ್ತಾ ಇದೆ. ಆದ್ರೆ ಈ ಒಂದು ಪ್ರಕರಣ ಈ ಸಂದರ್ಭದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಪೂಜಾರಿಗಳ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಲೇಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ನೀವು ಬಡದಾಡ್ಕೊಳ್ಬೇಕಿದ್ರೆ ನೀವು ಮನೇಲಿ ಹೋಗಿ ಬಡದಾಡ್ಕೊಡ್ರಿ. ಆದ್ರೆ ದತ್ತ ಮಹಾರಾಜನ ಸನ್ನಿಧಿಯಲ್ಲಿ, ದೇವರ ಸನ್ನಿಧಿಯಲ್ಲಿ ಬಡದಾಡ್ಕೊಂಡಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಅಂತ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ಆದರೂ ಕೂಡ ಜಿಲ್ಲಾಡಳಿತ, ಸ್ಥಳೀಯ ಆಡಳಿತ ಮೌನ ಜಾಣ ನಡೆಯನ್ನ ವಹಿಸುತ್ತೋ ಅಥವಾ ಇವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳುತ್ತೋ ಅಂತ ಕಾದು ನೋಡಬೇಕಿದೆ. ಮತ್ತು ಈ ಒಂದು ಪ್ರಕರಣದ ಕುರಿತು ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾರಾ, ಇಲ್ಲ ಪ್ರಕರಣವನ್ನ ಮುಚ್ಚಿ ಹಾಕ್ತಾರಾ ಅಂತ ಕಾದು ನೋಡೋಣ. ಮತ್ತೆ ಭೇಟಿ ಆಗ್ತಾನೆ. ನಮಸ್ಕಾರ.